ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪ್ರಾನ್ಸ್ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ಪ್ರಾನ್ಸು ಕ್ಲೀನ್ ಮಾಡಿ ಆಯಿತು. ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ, ಗೊತ್ತಿರುತ್ತೆ ಎಲ್ರಿಗೂ, ಅದೇನು ನಾನು ತೋರಿಸೋ ಅವಶ್ಯಕತೆ ಇಲ್ಲ. ಓಕೆ, ಕ್ಲೀನ್ ಮಾಡಿರೋ ಒಂದು 3/4 kg ಅಷ್ಟು ಪ್ರಾನ್ಸಿಗೆ ನಾನು ಮ್ಯಾರಿನೇಟ್ ಮಾಡಬೇಕೀಗ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಖಾರದ ಪುಡಿ ಬೇಕಾಗುತ್ತೆ, ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ನಾನು ಕಡಿಮೆನೇ ಹಾಕೋದು, ವಿಪರೀತ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲ ಅಂತ. ಖಾರ ಒಂದು 1.5 ಸ್ಪೂನಷ್ಟು, 3/4 kg ಇದೆ, ಸೊ ಅದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಅರಿಶಿನ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಧನಿಯಾ ಪೌಡರು ಒಂದು 1/4 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಹಾಕ್ಕೊತಾ ಇದ್ದೀನಿ. ಓಕೆ, ಧನಿಯಾ ಪೌಡರು ಇದು ಎಷ್ಟು ಹಾಕಿ, ಉಪ್ಪು ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಜಾಸ್ತಿ ಬೇಡ, ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಸೀಸನಿಂಗ್ ಅಷ್ಟೇ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧದಷ್ಟು ಅರ್ಧ ಲೈಮ್ ಜ್ಯೂಸ್ ಬೇಕಾಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಸೈಡ್ಗೆ ಇಡೋಣ. ನಾವು ಲೈಮ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಓಕೆ, ಮ್ಯಾರಿನೇಟ್ ಮಾಡಿ ನಾವು ಸೈಡಿಗೆ ಒಂದು 10 ನಿಮಿಷ ಇಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕು, ಗೊತ್ತಲ್ವಾ, ಫ್ರೈಡ್ ರೈಸ್ ಅಂದರೆ ವೆಜಿಟೇಬಲ್ಸ್ ಎಲ್ಲ ಬೇಕಾಗುತ್ತೆ. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮು, ಕ್ಯಾಬೇಜ್ ಇಷ್ಟು ತೊಗೊಂಡಿದ್ದೀನಿ. ಹುರುಳಿಕಾಯಿ, ಬೀನ್ಸು, ಕೆಲವರಿಗೆ ಹುರುಳಿಕಾಯಿ ಅಂತ ಕನ್ನಡದಲ್ಲಿ ಹುರುಳಿಕಾಯಿ ಅನ್ನೋದು ಗೊತ್ತಿಲ್ಲ, ಅಂದರೆ ನನ್ನ ಸರ್ಕಲಲ್ಲಿರೋರಿಗೆ ಕೆಲವ್ರಿಗೆ ಗೊತ್ತಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಬೀನ್ಸು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಜೊತೆಗೆ ಒಂದು ಚಿಕ್ಕ ಆನಿಯನ್ ಇರೋದ್ರಿಂದ ನಾನೊಂದು 5 ಎತ್ಕೊಂಡಿದ್ದೀನಿ. ದೊಡ್ಡದಾದರೆ ಒಂದು 2 ಸಾಕು, 2ರಿಂದ 3 ಸಾಕು. ನಾನು ತುಂಬ ಚಿಕ್ಕದಿದೆ ನಂದು, ಅದಕ್ಕೊಂದು 5 ಎತ್ಕೊಂಡಿದ್ದೀನಿ. ಇವೆಲ್ಲವನ್ನು ನಾವು ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ಜೊತೆಗೆ ನಿಮಗೆ ಸ್ಪ್ರಿಂಗ್ ಆನಿಯನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನನಗೆ ಸಿಗಲಿಲ್ಲ, ಅದರಿಂದ ನಾನು ಉಪಯೋಗಿಸ್ಕೊಂಡಿಲ್ಲ. ಕ್ಯಾಪ್ಸಿಕಮ್ಮು ಒಂದು ಅರ್ಧ ಅಷ್ಟೇ ಎತ್ಕೊಂಡಿದ್ದು, ಅದ್ರ ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ ಅದರಿಂದ. ಜೊತೆಗೆ ಬೆಳ್ಳುಳ್ಳಿ ಒಂದು 5-6 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ನಾವೀಗ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಜೊತೆಗೆ ನಾನು ಅಕ್ಕಿಗೆ ಅನ್ನ ಮಾಡೋಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಅದೆಲ್ಲ ನಮ್ಮ ಅಳತೆ, ನಮಗೆ ಎಷ್ಟು ಬೇಕು, ನಾವು ಮನೇಲಿ ಎಷ್ಟು ಜನ ಇರ್ತೀವೋ ಅದ್ರ ಮೇಲೆ ಇರುತ್ತೆ ಅಳತೆ. ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಳ್ಳೋದು. ನಾನು ನೆನೆಸಿಟ್ಕೊಂಡಿದ್ದೀನಿ, ಒಂದು 10 ನಿಮಿಷ ನೆನೆಸಿದ್ದೀನಿ. ಈಗ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ನಾವು ಈ ಎಗ್ ಸ್ಕ್ರಂಬಲ್ ಮಾಡ್ಕೋಬೇಕು. ಫಸ್ಟು ಎಗ್ ಸ್ಕ್ರಂಬಲ್ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಅದಕ್ಕೆ ಬಟರ್ ಹಾಕ್ಕೊಳ್ಳೋಣ. ಗೀ ಆದರೂ ಪರವಾಗಿಲ್ಲ, ಆಯಿಲ್ ಆದರೂ ತೊಂದರೆ ಇಲ್ಲ, ನಾನು ಬಟರ್ ಬಳಸ್ಕೊತಾ ಇದ್ದೀನಿ. ಬಟರ್ ಹಾಕ್ಕೊಂಡು ಒಂದು 3 ಎಗ್ಗು ಕೂಡ ಅದು ನಿಮ್ಮ ಅಳತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನೊಂದು 3 ಎತ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಬೇಕಿರೋರು ಜಾಸ್ತಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಕಡಿಮೆ ಬೇಕು ಅನ್ನೋರು ಕಡಿಮೆನೂ ಹಾಕೋಬೋದು, ಅದು ಏನು ತೊಂದರೆ ಇಲ್ಲ. ನಾನು 3 ಎಗ್ ಎತ್ಕೊಂಡಿದ್ದೀನಿ. 3 ಎಗ್ಗನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು, ಪೆಪ್ಪರು ಹಾಕ್ಕೊಂಡು ಸ್ಕ್ರಂಬಲ್ ಮಾಡಿ ಇಟ್ಕೊಳ್ಳೋಣ. ನೀಟಾಗಿ ಸ್ಕ್ರಂಬಲ್ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪೆಪ್ಪರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಂಬಲ್ ಮಾಡಿ ಇಟ್ಕೊಳ್ಳೋಣ. ಇದು ನಾನು ಮಾಡ್ತಾ ಇರೋದು, ಗೊತ್ತಲ್ವ, ಫ್ರೈಡ್ ರೈಸ್ ಅಂದರೆ ಚೈನೀಸು, ಬಟ್ ನಾನು ಮಾಡ್ತಾ ಇರೋದು ಇಂಡೋ ಚೈನೀಸ್ ಟೈಪಲ್ಲಿ. ಅವರು ಚೈನೀಸ್ ಅಂದರೆ ಪ್ರಾನ್ಸ್ನವರು ವಿತೌಟ್ ಮಸಾಲ ಮಾಡ್ತಾರೆ, ಹಾಗೆ ಸ್ಟೀಮಲ್ಲಿ ಬೇಯಿಸೋದು, ನೀರಲ್ಲಿ ಬೇಯಿಸೋದು, ಆ ಥರ ಮಾಡ್ತಾರೆ. ಬಟ್ ನಾನು ಇದನ್ನು ಮಸಾಲ ಎಲ್ಲ ಹಾಕಿ ಒಂಥರ ಇಂಡೋ ಚೈನೀಸ್ ಥರನೇ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನೇ ಅಂತ ಇದ್ದೀನಿ ಇಟ್ಸ್ ಇಂಡೋ ಚೈನೀಸ್ ಅಂತ. ಓಕೆ, ಎಗ್ ಸ್ಕ್ರಂಬಲ್ ಆಯಿತು. ಇದನ್ನು ನಾವು ಒಂದು ಬದಿಗೆ ಇಟ್ಕೊಳ್ಳೋಣ. ಓಕೆ, ಮತ್ತು ತಿರ್ಗಾ ಪ್ಯಾನ್ ಇಟ್ಕೊಂಡು ಇವಾಗ ನಾವು ವೆಜಿಟೇಬಲ್ಸ್ ಎಲ್ಲ ಸಾರ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವ ಆಯಿಲ್ ಇದೆಯೋ ನಿಮ್ಮ ಹತ್ರ ಅದು ಬಳಸ್ಬೋದು, ಏನು ತೊಂದರೆ ಇಲ್ಲ. ಆಲಿವ್ ಆಯಿಲು ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫಸ್ಟು ಸಾರ್ಟ್ ಮಾಡ್ಕೋಬೇಕು. ಓಕೆ, ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಸಾರ್ಟ್ ಆಗಲಿ. ಬೆಳ್ಳುಳ್ಳಿ ಸಾರ್ಟ್ ಆಗೋ ತನಕ ಸ್ವಲ್ಪ ಕಾಯೋಣ. ಗೊತ್ತಲ್ವ, ಫ್ರೈಡ್ ರೈಸಿಗೆ ಎಲ್ಲ ಏನೋ
ಅತಿಯಾಗಿ ಸಾಟ್ ಆಗೋದೇನು ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಈರುಳ್ಳಿ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಾಗೆ ಪಕ್ಕದಲ್ಲಿ ಅನ್ನಕ್ಕಿಟ್ಟಿರುವ ನೀರು ಕಾದಿದೆ, ಅಕ್ಕಿ ಬೆರೆಸ್ಕೊಳ್ಳೋಣ. ಅದಕ್ಕೆ ಅಕ್ಕಿ ಹಾಕ್ಕೊಂಡು ಅಂದರೆ ನಾನು ಎರಡು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಕಣ್ಣು ಸ್ವಲ್ಪ ಆ ಕಡೆನೂ ಓಡಿಸ್ಬೇಕಾಗತ್ತೆ. ಅದಕ್ಕೆ ಅಕ್ಕಿ ಹಾಕಿದ್ದಾಯಿತು. ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆನೂ ಹಾಕಿ ಅಕ್ಕಿನ ಬೇಯಕ್ಕೆ ಬಿಡೋಣ. ಜೊತೆಗೆ ಇಲ್ಲಿ ಈರುಳ್ಳಿ ಸಾಟ್ ಆಗ್ತಾಯಿದೆ. ಇವಾಗ ನಾವು ಕ್ಯಾಪ್ಸಿಕಮ್ ಫಸ್ಟ್ ಹಾಕ್ಕೊಬಿಡ್ತಾ ಇದ್ದೀನಿ. ಯಾಕೆಂದರೆ ಅದರದ್ದೊಂದು ಹಸಿ ಸ್ಮೆಲ್ ಇರುತ್ತೆ, ಅದಷ್ಟು ಇಷ್ಟ ಆಗೋದಿಲ್ಲ. ಅದರಿಂದ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಬಾಡಿಸ್ಕೊಂಡ್ರೆ ಆ ಸ್ಮೆಲ್ಲು ಸ್ವಲ್ಪ ಹೋಗುತ್ತೆ. ಸೊ ಆ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ಬಟರ್ ಬೆರೆಸ್ಕೊತಾ ಇದ್ದೀನಿ. ಬಟರ್ ಸ್ವಲ್ಪ ಮೊದಲೇ ಬೆರೆಸ್ಕೊಂಡ್ರು, ಈರುಳ್ಳಿ ಹಾಕುವಾಗಲೇ ಬೆರೆಸ್ಕೊಂಡ್ರು ಏನು ತೊಂದರೆ ಇಲ್ಲ. ನಾನು ಇವಾಗ ಬೆರೆಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ತರಕಾರಿಗಳನ್ನೆಲ್ಲ ಹಾಕೋಣ. ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಹುರುಳಿಕಾಯಿ ಹಾಕ್ಕೊತಾ ಇದ್ದೀನಿ, ಕ್ಯಾಬೇಜು, ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಸಾಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ನಾವು ಅಕ್ಕಿಗೂ ಹಾಕ್ಕೊಂಡಿದ್ದೀವಿ, ಪ್ರಾನ್ಸ್ಗೂ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ತರಕಾರಿಗೆ ಬೇಕಾದಷ್ಟು ಉಪ್ಪು ನಾವು ಇಲ್ಲಿ ಬೆರೆಸ್ಕೊಳ್ಳೋಣ. ಉಪ್ಪು ಹಾಕಿದ್ದಾಯಿತು, ಚೆನ್ನಾಗಿ ಸಾಟ್ ಮಾಡೋಣ. ಓಕೆ, ಅತಿಯಾಗಿ ಬೇಯೋದೇನೋ ಅವಶ್ಯಕತೆ ಇಲ್ಲ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಸಿಗಲಿಲ್ಲ, ನಾನು ಇಲ್ಲೆಲ್ಲ ಹುಡುಕಾಡಿದೆ, ಸಿಗಲಿಲ್ಲ. ಓಕೆ, ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ, ಜಾಸ್ತಿ ಬೇಡ ಚಿಲ್ಲಿ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಅಂಗಡಿಯಿಂದೆಲ್ಲ ಫ್ರೈಡ್ ರೈಸ್ ಮಸಾಲ ಎಲ್ಲ ತಗೊತಾರೆ ಪೌಡರು. ನಾನು ಅದೇನು ಬೆರೆಸೋದಿಲ್ಲ, ಮನೇಲಿ ಏನಿದೆಯೋ ಅದರಲ್ಲೇ ಮಾಡೋದು. ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ಬೆರೆಸ್ಕೊತಾ ಇದ್ದೀನಿ. ಓಕೆ, ಇವಾಗ ನಾವು ಸ್ಕ್ರಂಬಲ್ ಮಾಡಿಟ್ಟಿರೋ ಎಗ್ಗನ್ನ ಇದಕ್ಕೆ ಆ್ಯಡ್ ಮಾಡೋಣ. ಆಯಿತು, ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಗೊತ್ತಲ್ವ, ಫ್ರೈಡ್ ರೈಸ್ ಅಂದರೆ ಸೋಯಾ ಸಾಸು, ಚಿಲ್ಲಿ ಸಾಸು, ಇಂಥವೇ ಕೆಚಪ್ಪು ಇವೇ ಮೇಯ್ನು. ಸೊ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಇವಾಗ ಕೆಚಪ್ ಹಾಕ್ಕೊತಾ ಇದ್ದೀನಿ, ಟೊಮೆಟೊ ಕೆಚಪ್ಪು. ಚಿಲ್ಲಿ ಸಾಸ್ ಏನೂ ಹಾಕ್ಕೊಂಡಿಲ್ಲ, ಬರೀ ಇಷ್ಟೇ ಹಾಕ್ಕೊತಾ ಇದ್ದೀನಿ. ವಿನಿಗರು, ವೈಟ್ ವಿನಿಗರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸಾಟ್ ಮಾಡಿ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಓಕೆ, ಮಿಕ್ಸ್ ಆಗಲಿ ಎಲ್ಲನೂ. ಇವಾಗ ತಿರ್ಗಾ ನಾವು ಮತ್ತೊಂದು ಪ್ಯಾನ್ ಇಟ್ಬಿಟ್ಟು ಪ್ರಾನ್ಸ್ನ ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಪ್ರಾನ್ಸ್ ಫ್ರೈಗೆ ಬೇಕಾಗಿರೋಷ್ಟು ಸ್ವಲ್ಪ ಡೀಪ್ ಫ್ರೈ ಮಾಡೋದಿಲ್ಲ ನಾವು, ಶಾಲೋ ಫ್ರೈ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ರಾನ್ಸ್ನೆಲ್ಲ ಫ್ರೈ ಮಾಡಿ ಎತ್ಕೊಳ್ಳೋಣ. ಓಕೆ, ಪ್ರಾನ್ಸ್ ಹಾಕ್ಕೊತಾ ಇದ್ದೀನಿ. ಓಕೆ, ನಾನು ಪಾರ್ಶಲಾಗಿ ಎರಡು ಸಲ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಮಾಡಿದೆ ಮೊದಲು. ಆಮೇಲೆ ಬೇಡ ಅಂದ್ಕೊಂಡು ಪ್ಲೇಸ್ ಇತ್ತು, ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಪ್ರಾನ್ಸ್ ಏನಂದರೆ ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು, ಅದೊಂಥರ ರಬ್ಬರ್ ಥರ ಆಗೋಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ಅಗದು ಸಾಕಾಗುತ್ತೆ. ಸೊ ಅದರಿಂದ ಅದು ಮಿತವಾಗೇ ನಾವು ಫ್ರೈ ಮಾಡ್ಕೋಬೇಕು. ಅಳತೆ ಮೀರಿ ಫ್ರೈ ಆಗೋದ್ರೆ ಚೆನ್ನಾಗಿರೋದಿಲ್ಲ. ಸೊ ಈ ಥರ ಬಾಡಿಸ್ಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಅದ್ರ ನೀರೆಲ್ಲ ಇಳಿಯೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಇವಾಗ ಬೆಂದಿದೆ. ಇಷ್ಟೇ ನೋಡಿ, ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಶ್ರಿಂಕ್ ಆಗಿದೆ, ಬೆಂದಿರುತ್ತೆ. ಇವಾಗ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರಿ, ನಾನು ಅಕ್ಕಿನ ಫಿಲ್ಟ್ರ್ ಮಾಡೋದು ನಾನು ತೋರಿಸೋದು ಮರೆತುಬಿಟ್ಟೆ, ಅದು ನಾನು ತೋರಿಸ್ಲಿಲ್ಲ. ಗೊತ್ತಲ್ವ, ಅಕ್ಕಿ ಒಂದು ಅಳತೆಗೆ ಬೆಂದ ಮೇಲೆ ನಾವು ಫಿಲ್ಟ್ರ್ ಮಾಡ್ಕೊಬಿಡ್ಬೋದು. ಅದನ್ನು ಫಿಲ್ಟ್ರ್ ಮಾಡಿಕೊಂಡ್ರೂ ಸರಿ, ಇಂಗಿಸ್ಕೊಂಡ್ರೂ ಸರಿ. ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೆ. ಓಕೆ, ಇವಾಗ ನಾವು ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ರೈಸು, ವೆಜಿಟೇಬಲ್ಸು, ಪ್ರಾನ್ಸು ಎಲ್ಲನೂ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಓಕೆ, ನನ್ನ ಮಕ್ಳಿಗೆ ತುಂಬ ಇಷ್ಟ, ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ, ರೆಡಿನಾ ಅಂತ. ಪ್ರಾನ್ಸ್ ನಾನು ತುಂಬ ನಾನ್ ವೆಜ್ಜಲ್ಲಿ ಸೀ ಫುಡ್ಡೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಮಕ್ಕಳಿಗೆ.
ಚಿಕನ್ ಎಲ್ಲ ಕೊಡೋದಕ್ಕಿಂತಲೂ ಸೀ ಫುಡ್ಡೇ ಚೆನ್ನಾಗಿರುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ಫಿಶ್ ಎಲ್ಲ ಆದರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಅದಕ್ಕೆ ನಾನು ಜಾಸ್ತಿ ಸೀ ಫುಡ್ನೇ ಪ್ರಿಫರ್ ಮಾಡೋದು ಮಕ್ಕಳಿಗೆ. ಅವ್ರಿಗೆ ಅದರಲ್ಲೂ ಪ್ರಾನ್ಸ್ ಅಂದರೆ ತುಂಬ ಇಷ್ಟ. ಶ್ರಿಮ್ಸ್ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಒಂದು ವಾರ ಮಿಸ್ ಆದ್ರೂ ಕೇಳ್ತಾ ಇರ್ತಾರೆ, ತಗೊಂಡಿಲ್ವಾ ಮಮ್ಮ ಶ್ರಿಮ್ಸ್ ಅಂತ. ಸೊ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಈ ಇತ್ತೀಚಿನ ದಿನಗಳಲ್ಲಿ ಚಿಕನೆಲ್ಲ ಅತಿಯಾಗಿ ಕೊಡೋದಕ್ಕಿಂತಲೂ ಈ ಥರ ಸೀ ಫುಡ್ ಎಲ್ಲ ಕೊಡೋದು ಉತ್ತಮ. ಎಲ್ಲದರಲ್ಲೂ ಕಲಬೆರಕೆ ಇದ್ದಿದ್ದೇ, ಬಟ್ ಈ ಥರ ಸೀ ಫುಡ್ಡೆಲ್ಲ ಸ್ವಲ್ಪ ಉತ್ತಮ ಚಿಕನ್ಗಿಂತ ಎಲ್ಲ. ನೋಡಿ ನನ್ನ ಮಗಳು ಬಂದು ಕೈ ಹಾಕ್ತಾಳೆ ಆಲ್ರೆಡಿ. ಓಕೆ, ನಾವು ಸರ್ವ್ ಮಾಡೋಣ ಈಗ. ಓಕೆ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಕೆಚಪ್ ಜೊತೆಗೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟ್ರೈ ಮಾಡಿ ನೋಡಿ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.